ಕೆಲವೊಮ್ಮೆ ಒಂದು ಫೋನ್ ಕಾಲ್, ಒಂದು ಫೋಟೋ ಅಥವಾ ಒಂದು ಮಿಸ್ಟೇಕ್ ಇಡೀ ಸ್ಟೋರಿಯ ಡೈರೆಕ್ಷನ್ನೇ ಚೇಂಜ್ ಮಾಡಿಬಿಡುತ್ತೆ. ಅತ್ಯಂತ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದ್ರೆ, ಆಡಿಯನ್ಸ್ಗೆ ಸತ್ಯ ಗೊತ್ತಾಗಿದೆ ಅಂತ ಅನ್ಸೋ ಮೂಮೆಂಟಲ್ಲೇ ಸಿನಿಮಾ ಮತ್ತೊಂದು ಗೇಮ್ ಸ್ಟಾರ್ಟ್ ಮಾಡುತ್ತೆ. ನಂತರ ಬರೋ ಸೀನ್ಸ್ ನೋಡಿ, ಇದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನ್ನೋ ಫೀಲಿಂಗ್ ಗ್ಯಾರಂಟಿ. ಈ ವಿಡಿಯೋದಲ್ಲಿರೋ ಸಿನಿಮಾಗಳು ಆಕ್ಷನ್ಗಿಂತ ಹೆಚ್ಚು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತವೆ. ಒಂದು ರಹಸ್ಯ ಬಿಚ್ಚಿಟ್ರೆ ಅದರ ಹಿಂದೆ ಇನ್ನೊಂದು ರಹಸ್ಯ, ಒಂದು ಕ್ವೆಶ್ಚನ್ಗೆ ಆನ್ಸರ್ ಸಿಕ್ಕಿದ್ರೆ ಅದ್ರ ಜೊತೆ ಹೊಸ ಡೌಟ್. ಕೊನೆಯವರೆಗೂ ನೆಕ್ಸ್ಟ್ ಸೀನ್ನಲ್ಲಿ ಏನಾಗಬಹುದು ಅನ್ನೋ ಎಕ್ಸೈಟ್ಮೆಂಟ್ ಮೇಂಟೈನ್ ಮಾಡುವ 7 ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳನ್ನು ಇಂದು ನೋಡೋಣ. ಹಾಗಿದ್ರೆ ಸೀಟ್ ಬೆಲ್ಟ್ ಟೈಟ್ ಮಾಡ್ಕೊಳ್ಳಿ, ಕೌಂಟ್ ಡೌನ್ ಈಗಲೇ ಸ್ಟಾರ್ಟ್ ಆಗ್ತಿದೆ. ವಿಡಿಯೋ ಇಷ್ಟವಾದರೆ ಸಿನಿಮಾ ಸಂತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಂಬರ್ 7, ವೈಲ್ಡ್ ಡಾಗ್. ನಿಜ ಘಟನೆಗಳಿಂದ ಇನ್ಸ್ಪೈರ್ ಆಗಿರುವ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಸಿನಿಮಾಗಳನ್ನು ಇಷ್ಟಪಡುವವರಿಗೆ ಈ ಸಿನಿಮಾ ಒಳ್ಳೆಯ ಚಾಯ್ಸ್. ಕತೆ ಶುರುವಾಗೋದು ದೇಶವನ್ನೇ ಬೆಚ್ಚು ಬೀಳಿಸುವ ಬಾಂಬ್ ಬ್ಲಾಸ್ಟ್ಗಳಿಂದ. ಈ ಕೇಸ್ನ ಹಿಂದೆ ಇರುವ ಭಯಾನಕ ಮಾಸ್ಟರ್ ಮೈಂಡ್ ಅನ್ನು ಹಿಡಿಯಲು ಎನ್ಐಎಯ ಮಾಜಿ ಆಫೀಸರ್ ವಿಜಯ್ ವರ್ಮನನ್ನು ಮತ್ತೆ ಕರೆಸಿಕೊಳ್ಳಲಾಗುತ್ತದೆ. ವೈಲ್ಡ್ ಡಾಗ್ ಅನ್ನೋ ಕೋಡ್ ನೇಮ್ನಿಂದ ಗುರುತಿಸಿಕೊಳ್ಳುವ ಈ ಆಫೀಸರ್ ತನ್ನ ಸ್ಪೆಷಲ್ ಟೀಮ್ ಜೊತೆಗೆ ಇನ್ವೆಸ್ಟಿಗೇಷನ್ ಆರಂಭಿಸುತ್ತಾನೆ. ಒಂದು ಕ್ಲೂ ಮತ್ತೊಂದು ಕ್ಲೂ ಅಂತ ಸಾಗುವ ಹುಡುಕಾಟ ಕೊನೆಗೆ ದೇಶದ ಗಡಿಯನ್ನು ದಾಟಿ ನೇಪಾಳದವರೆಗೂ ತಲುಪುತ್ತದೆ. ಅಲ್ಲಿ ನಡೆಯುವ ಸೀಕ್ರೆಟ್ ಆಪರೇಷನ್ ಮತ್ತು ಮಾಸ್ಟರ್ ಮೈಂಡ್ನ ಬೇಟೆಗೆ ಸಿನಿಮಾದ ಪ್ರಮುಖ ಹೈಲೈಟ್. ಈ ಸಿನಿಮಾದಲ್ಲಿ ಅನಗತ್ಯ ಕಾಮಿಡಿ ಅಥವಾ ಓವರ್ ಡ್ರಾಮಾಗಳಿಗಿಂತ ರಿಯಲಿಸ್ಟಿಕ್ ಇನ್ವೆಸ್ಟಿಗೇಷನ್ ಮತ್ತು ಟೆನ್ಷನ್ಫುಲ್ ಮಿಷನ್ಗಳಿಗೆ ಹೆಚ್ಚು ಆದ್ಯತೆ ನೀಡಲಾಗಿದೆ. ನಾಗಾರ್ಜುನ ಅವರ ಸೀರಿಯಸ್ ಸ್ಕ್ರೀನ್ ಪ್ರೆಸೆನ್ಸ್ ಕೂಡ ಸಿನಿಮಾದ ಪ್ರಮುಖ ಪ್ಲಸ್ ಪಾಯಿಂಟ್. ಸಸ್ಪೆನ್ಸ್, ಆಪರೇಷನ್ ಮತ್ತು ಇನ್ವೆಸ್ಟಿಗೇಷನ್ ಆಧಾರಿತ ಸಿನಿಮಾಗಳು ನಿಮಗೆ ಇಷ್ಟ ಅಂದ್ರೆ ವೈಲ್ಡ್ ಡಾಗ್ ಒಮ್ಮೆ ಟ್ರೈ ಮಾಡಬಹುದು. ನಂಬರ್ 6, ಏಜೆಂಟ್ 111. ಸೀರಿಯಸ್ ಇನ್ವೆಸ್ಟಿಗೇಷನ್ ಜೊತೆಗೆ ಕಾಮಿಡಿಯ ಟಚ್ ಇರುವ ಥ್ರಿಲ್ಲರ್ ಸಿನಿಮಾಗಳನ್ನು ಇಷ್ಟಪಡುವವರಿಗೆ ಈ ಸಿನಿಮಾ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್ ನೀಡಬಹುದು. ಕಥೆ ಶುರುವಾಗುವುದು ನಗರದ ಮಧ್ಯೆ ನಡೆಯುವ ಭಯಾನಕ ಬ್ಲಾಸ್ಟ್ ಘಟನೆಯಿಂದ. ಈ ಕೇಸ್ನ ಹಿಂದೆ ಇರುವ ಅಪರಾಧಿಗಳನ್ನು ಪತ್ತೆ ಹಚ್ಚುವ ಜವಾಬ್ದಾರಿ ರುದ್ರನೇತ್ರ ಎನ್ನುವ ಸೀಕ್ರೆಟ್ ಇಂಟೆಲಿಜೆನ್ಸ್ ಯೂನಿಟ್ಗೆ ಬರುತ್ತದೆ. ಆದರೆ ಎಲ್ಲರನ್ನೂ ಅಚ್ಚರಿಗೊಳಿಸುವ ರೀತಿಯಲ್ಲಿ ಈ ಮಿಷನ್ ಅನ್ನು ಏಜೆಂಟ್ ಚಾರಿ ಎನ್ನುವ ವಿಚಿತ್ರ ಸ್ವಭಾವದ ಏಜೆಂಟ್ಗೆ ನೀಡಲಾಗುತ್ತದೆ. ಮೊದಲ ನೋಟಕ್ಕೆ ಆತ ತುಂಬಾ ಕೇರ್ಲೆಸ್ ಮತ್ತು ಗಂಭೀರತೆ ಇಲ್ಲದ ವ್ಯಕ್ತಿಯಂತೆ ಕಾಣಬಹುದು. ಆದರೆ ಕ್ಲೂಗಳ ಹಿಂದೆ ಹೋಗುತ್ತಾ ನಿಧಾನವಾಗಿ ದೊಡ್ಡ ಸಂಚಿನ ಬಾಗಿಲನ್ನು ತೆರೆಯಲು ಆರಂಭಿಸುತ್ತಾನೆ. ಅವನ ಜೊತೆಗೆ ಇರುವ ಏಜೆಂಟ್ ಈಶಾ ಕೂಡ ಈ ಮಿಷನ್ನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾಳೆ. ಸಿನಿಮಾದ ಪ್ರಮುಖ ಆಕರ್ಷಣೆ ಅಂದ್ರೆ ಕಾಮಿಡಿ ಮತ್ತು ಇನ್ವೆಸ್ಟಿಗೇಷನ್ ಎರಡನ್ನೂ ಬ್ಯಾಲೆನ್ಸ್ ಮಾಡಿರುವ ರೀತಿ. ಒಂದೆಡೆ ನಗಿಸುವ ಸನ್ನಿವೇಶಗಳು ಬಂದರೆ ಮತ್ತೊಂದೆಡೆ ಕೇಸ್ ಯಾವ ದಿಕ್ಕಿಗೆ ತಿರುಗಬಹುದು ಅನ್ನೋ ಕುತೂಹಲ ಕೂಡ ಕಾಪಾಡಿಕೊಳ್ಳುತ್ತದೆ. ನೀವು ಫುಲ್ ಸೀರಿಯಸ್ ಥ್ರಿಲ್ಲರ್ಗಿಂತ ಲೈಟ್ ಕಾಮಿಡಿ ಜೊತೆಗೆ ಸಾಗುವ ಇನ್ವೆಸ್ಟಿಗೇಷನ್ ಸ್ಟೋರಿ ನೋಡಲು ಇಷ್ಟಪಡುತ್ತಿದ್ದರೆ ಏಜೆಂಟ್ 111 ಒಮ್ಮೆ ಟ್ರೈ ಮಾಡಬಹುದಾದ ಸಿನಿಮಾ. ನಂಬರ್ 5, ಕವಚಂ. ಒಬ್ಬ ಹಾನೆಸ್ಟ್ ಪೊಲೀಸ್ ಆಫೀಸರ್ ಮಾಡದೇ ಇರುವ ಒಂದು ಕ್ರೈಮ್ ಮತ್ತು ತನ್ನ ಹೆಸರನ್ನು ಕ್ಲಿಯರ್ ಮಾಡಿಕೊಳ್ಳಲು ಕೇವಲ 24 ಅವರ್ಸ್. ಇದೇ ಈ ಸಿನಿಮಾದ ಮೇನ್ ಸ್ಟೋರಿ. ವಿಜಯ್ ಎಂಬ ಪೊಲೀಸ್ ಆಫೀಸರ್ ತನ್ನ ಲೈಫನ್ನು ನಾರ್ಮಲ್ ಆಗಿ ಲೀಡ್ ಮಾಡುತ್ತಿರುತ್ತಾನೆ. ಆದರೆ ಒಂದು ದಿನ ಹೈ ಪ್ರೊಫೈಲ್ ಕಿಡ್ನ್ಯಾಪ್ ಕೇಸ್ನಲ್ಲಿ ಅವನನ್ನೇ ಮುಖ್ಯ ಆರೋಪಿಯನ್ನಾಗಿ ಮಾಡಲಾಗುತ್ತದೆ. ಇದರಿಂದ ಅವನ ಕರಿಯರ್ ಮಾತ್ರವಲ್ಲ, ಇಡೀ ಲೈಫ್ ತಲೆಕೆಳಗಾಗುತ್ತದೆ. ತನ್ನದೇ ಡಿಪಾರ್ಟ್ಮೆಂಟ್ ಅವನ ವಿರುದ್ಧ ತಿರುಗು ಬೀಳುತ್ತದೆ. ಈಗ ವಿಜಯ್ ಮುಂದೆ ಇರುವ ದೊಡ್ಡ ಚಾಲೆಂಜ್ ಅಂದರೆ ನಿಜವಾದ ಮಾಸ್ಟರ್ ಮೈಂಡ್ ಯಾರು ಅನ್ನೋದನ್ನು ಕಂಡುಹಿಡಿದು ತನ್ನ ಇನ್ನೋಸೆನ್ಸ್ ಅನ್ನು ಪ್ರೂವ್ ಮಾಡೋದು. ಇನ್ವೆಸ್ಟಿಗೇಷನ್ ಮುಂದೆ ಸಾಗಿದಂತೆ ಒಂದರ ಹಿಂದೆ ಒಂದರಂತೆ ಶಾಕಿಂಗ್ ಕ್ಲೂಸ್ ಮತ್ತು ಅನಿರೀಕ್ಷಿತ ಟ್ವಿಸ್ಟ್ಸ್ ರಿವೀಲ್ ಆಗುತ್ತವೆ. ವಿಶೇಷವಾಗಿ ಮಿಡ್ ಭಾಗದಲ್ಲಿ ಬರುವ ಟ್ವಿಸ್ಟ್ ಸ್ಟೋರಿಯನ್ನು ಸಂಪೂರ್ಣ ಹೊಸ ಡೈರೆಕ್ಷನ್ಗೆ ತೆಗೆದುಕೊಂಡು ಹೋಗುತ್ತದೆ. ಫಾಸ್ಟ್ ಪೇಸ್ಡ್ ಥ್ರಿಲ್ಲರ್, ಇನ್ವೆಸ್ಟಿಗೇಷನ್ ಮತ್ತು ಸಸ್ಪೆನ್ಸ್ ಸಿನಿಮಾಗಳು ನಿಮಗೆ ಇಷ್ಟ ಅಂದ್ರೆ ಕವಚಂ ಖಂಡಿತ ಟ್ರೈ ಮಾಡಬಹುದಾದ ಸಿನಿಮಾ. ಕೊನೆಯವರೆಗೂ ನೆಕ್ಸ್ಟ್ ಏನಾಗಬಹುದು ಅನ್ನೋ ಕ್ಯೂರಿಯಾಸಿಟಿ ಚೆನ್ನಾಗಿ ಮೇಂಟೈನ್ ಆಗಿರುತ್ತದೆ. ನಂಬರ್ 4, ಭಾಮಾ ಕಲಾಪಂ 2. ಕ್ರೈಮ್, ಸಸ್ಪೆನ್ಸ್ ಮತ್ತು ಕಾಮಿಡಿ ಒಂದೇ ಕಥೆಯಲ್ಲಿ ನೋಡಬೇಕು ಅಂದ್ರೆ ಈ ಸಿನಿಮಾ ಒಳ್ಳೆಯ ಎಂಟರ್ಟೈನರ್. ಸ್ಟೋರಿಯ ಕೇಂದ್ರದಲ್ಲಿ ಅನುಪಮಾ ಎಂಬ ಯೂಟ್ಯೂಬ್ ಶೆಫ್ ಇರುತ್ತಾಳೆ. ತನ್ನ ಹೊಸ ರೆಸ್ಟೋರೆಂಟ್ ಅನ್ನು ಯಶಸ್ವಿಯಾಗಿ ನಡೆಸುತ್ತಿರೋ ಅವಳ ಜೀವನ ಒಂದು ವಿಚಿತ್ರ ಘಟನೆಯ ನಂತರ ಸಂಪೂರ್ಣವಾಗಿ ಬದಲಾಗುತ್ತದೆ. ಯಾಕಂದ್ರೆ ಅವಳ ರೆಸ್ಟೋರೆಂಟ್ನಲ್ಲಿ ಒಂದು ಡೆಡ್ ಬಾಡಿ ಪತ್ತೆಯಾಗುತ್ತದೆ. ಈ ಸಮಸ್ಯೆಯಿಂದ ಹೊರಬರುವ ಮುನ್ನವೇ ಒಬ್ಬ ಇಂಟೆಲಿಜೆನ್ಸ್ ಆಫೀಸರ್ ಅವಳನ್ನು ಬ್ಲ್ಯಾಕ್ಮೇಲ್ ಮಾಡಿ ಕೋಟ್ಯಾಂತರ ಮೌಲ್ಯದ ವಸ್ತುವೊಂದನ್ನು ಕದಿಯುವ ಮಿಷನ್ಗೆ ತಳ್ಳುತ್ತಾನೆ. ಬೇರೆ ಆಯ್ಕೆಯಿಲ್ಲದ ಕಾರಣ ಅನುಪಮಾ ಮತ್ತು ಅವಳ ಸಹಾಯಕಿ ಶಿಲ್ಪಾ ಈ ಡೇಂಜರಸ್ ಗೇಮ್ನಲ್ಲಿ ಭಾಗಿಯಾಗುತ್ತಾರೆ. ಒಂದು ಕಡೆ ಕುಕಿಂಗ್ ಕಾಂಪಿಟಿಷನ್, ಮತ್ತೊಂದು ಕಡೆ ಸೀಕ್ರೆಟ್ ಹೈಸ್ಟ್. ಇದರ ಮಧ್ಯೆ ಪೊಲೀಸರು, ಕ್ರಿಮಿನಲ್ಸ್ ಮತ್ತು ಹಲವು ರಹಸ್ಯಗಳು ಕಥೆಯನ್ನು ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿ ಮಾಡುತ್ತವೆ. ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಸಸ್ಪೆನ್ಸ್ ಜೊತೆಗೆ ಕಾಮಿಡಿಯನ್ನು ಬ್ಯಾಲೆನ್ಸ್ ಮಾಡಿರುವ ರೀತಿ. ಕೆಲವೊಂದು ಸನ್ನಿವೇಶಗಳು ನಗಿಸಿದರೆ ಇನ್ನು ಕೆಲವು ಸನ್ನಿವೇಶಗಳು ಮುಂದೇನೂ ಆಗಬಹುದು ಅನ್ನೋ ಕುತೂಹಲ ಹುಟ್ಟಿಸುತ್ತವೆ. ಲೈಟ್ ಹಾರ್ಟೆಡ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳನ್ನು ಇಷ್ಟಪಡುವವರಿಗೆ ಭಾಮಾ ಕಲಾಪಂ 2 ಒಳ್ಳೆಯ ವಾಚ್ ಆಗಬಹುದು. ನಂಬರ್ 3,
ಐ ಆಮ್ ಗಾಡ್ ರೊಮ್ಯಾನ್ಸ್ ಮತ್ತು ಸೈಕಲಾಜಿಕಲ್ ಥ್ರಿಲ್ಲರ್ ಎರಡನ್ನೂ ಒಂದೇ ಕಥೆಯಲ್ಲಿ ನೋಡಬೇಕು ಅಂದ್ರೆ ಈ ಸಿನಿಮಾ ನಿಮ್ಮ ಗಮನ ಸೆಳೆಯಬಹುದು. ಸ್ಟೋರಿ ಎರಡು ವಿಭಿನ್ನ ಟ್ರ್ಯಾಕ್ಸ್ನಲ್ಲಿ ಸಾಗುತ್ತದೆ. ಒಂದು ಕಡೆ ದೇವ ಮತ್ತು ಬಿಂದು ನಡುವಿನ ಕಾಲೇಜ್ ಲವ್ ಸ್ಟೋರಿ, ಮತ್ತೊಂದು ಕಡೆ ಇಡೀ ನಗರವನ್ನೇ ಭಯದಲ್ಲಿ ಬದುಕುವಂತೆ ಮಾಡುವ ಮುಖವಾಡ ಧರಿಸಿದ ಸೀರಿಯಲ್ ಕಿಲ್ಲರ್. ತನ್ನನ್ನು ತಾನು ಗಾಡ್ ಎಂದು ಕರೆದುಕೊಳ್ಳುವ ಈ ಕಿಲ್ಲರ್ ಒಂದರ ಹಿಂದೆ ಒಂದರಂತೆ ಕ್ರೂರ ಹತ್ಯೆಗಳನ್ನು ನಡೆಸುತ್ತಿರುತ್ತಾನೆ. ಈ ಕೇಸ್ನ ಹಿಂದೆ ಇರುವ ಸತ್ಯ ಏನು ಅನ್ನೋದು ನಿಧಾನವಾಗಿ ಹೊರಬರತೊಡಗಿದಂತೆ ಕಥೆ ಮತ್ತಷ್ಟು ಡಾರ್ಕ್ ಆಗುತ್ತಾ ಹೋಗುತ್ತದೆ. ಮೊದಲಿಗೆ ಸಂಪೂರ್ಣ ಬೇರೆ ಬೇರೆ ಅನ್ನಿಸುವ ಈ ಎರಡು ಜಗತ್ತುಗಳು ಮುಂದೆ ಒಂದು ಹಂತದಲ್ಲಿ ಮುಖಾಮುಖಿಯಾಗುತ್ತವೆ. ಅಲ್ಲಿಂದ ಕಥೆ ಹೊಸ ತಿರುವು ಪಡೆದು ಪ್ರೀತಿ, ಮೋಸ, ಭಯ ಮತ್ತು ಮಾನಸಿಕ ಸಂಘರ್ಷಗಳ ಸುತ್ತ ಸುತ್ತುತ್ತದೆ. ಈ ಸಿನಿಮಾದ ವಿಶೇಷತೆ ಅಂದ್ರೆ ಕಿಲ್ಲರ್ ಯಾರು ಅನ್ನೋದಕ್ಕಿಂತಲೂ ಅವನ ಮನಸ್ಥಿತಿ ಮತ್ತು ಅವನ ಹಿಂದೆ ಇರುವ ಕಾರಣಗಳ ಬಗ್ಗೆ ಹೆಚ್ಚು ಫೋಕಸ್ ಮಾಡಿರುವುದು. ಸೈಕಲಾಜಿಕಲ್ ಥ್ರಿಲ್ಲರ್ ಮತ್ತು ಸೀರಿಯಲ್ ಕಿಲ್ಲರ್ ಬೇಸ್ಡ್ ಕಥೆಗಳು ನಿಮಗೆ ಇಷ್ಟ ಅಂದ್ರೆ ಐ ಆಮ್ ಗಾಡ್ ಒಮ್ಮೆ ಟ್ರೈ ಮಾಡಬಹುದಾದ ಸಿನಿಮಾ. ನಂಬರ್ 2, ಕೊಲೆಗಾರ. ಮರ್ಡರ್ ಆಗಿರುತ್ತೆ, ಸಸ್ಪೆಕ್ಟ್ ಕೂಡ ಸಿಕ್ಕಿರ್ತಾನೆ. ಆದರೆ ಕೇಸ್ ಮುಂದೆ ಹೋಗ್ತಾ ಹೋದಂತೆ ಎಲ್ಲವೂ ಕಾಣಿಸುವಷ್ಟು ಸಿಂಪಲ್ ಅಲ್ಲ ಅನ್ನೋದು ಗೊತ್ತಾಗ್ತದೆ. ಸ್ಟೋರಿ ಶುರುವಾಗೋದು ಚೆನ್ನೈ ಹೊರವಲಯದಲ್ಲಿ ಪತ್ತೆಯಾಗುವ ಡೆಡ್ ಬಾಡಿಯಿಂದ. ಈ ಕೇಸ್ನ ಇನ್ವೆಸ್ಟಿಗೇಷನ್ ಜವಾಬ್ದಾರಿ ಡಿಸಿಪಿ ಕಾರ್ತಿಕೇಯನ್ಗೆ ಸಿಗ್ತದೆ. ಸಿಗುವ ಕ್ಲೂಸ್ ಮತ್ತು ಎವಿಡೆನ್ಸ್ ಎಲ್ಲವೂ ಒಬ್ಬ ಯುವತಿ ಮತ್ತು ಆಕೆಯ ಕುಟುಂಬದ ಕಡೆ ಪಾಯಿಂಟ್ ಮಾಡ್ತಿರ್ತವೆ. ಆದರೆ ಎಲ್ಲರೂ ಸತ್ಯ ಗೊತ್ತಾಯಿತು ಅಂದ್ಕೊಳ್ಳುವ ಸಮಯದಲ್ಲೇ ಪ್ರಭಾಕರನ್ ಎಂಬ ವ್ಯಕ್ತಿ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಬಂದು ಈ ಮರ್ಡರ್ ಮಾಡಿದ್ದು ನಾನೇ ಎಂದು ಕನ್ಫೆಸ್ ಮಾಡ್ತಾನೆ. ಇಲ್ಲಿಂದ ಸ್ಟೋರಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗ್ತದೆ. ಯಾಕಂದ್ರೆ ಈ ಕನ್ಫೆಷನ್ ಹಿಂದೆ ಇನ್ನೇನೋ ಹೈಡ್ ಆಗಿದೆ ಅನ್ನೋ ಅನುಮಾನ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ ಶುರುವಾಗ್ತದೆ. ನಂತರ ಬರುವ ಪ್ರತಿಯೊಂದು ಕ್ಲೂ ಕೇಸನ್ನು ಹೊಸ ಡೈರೆಕ್ಷನ್ಗೆ ತೆಗೆದುಕೊಂಡು ಹೋಗ್ತದೆ. ಈ ಸಿನಿಮಾದ ಬೆಸ್ಟ್ ಪಾರ್ಟ್ ಅಂದ್ರೆ ಫೈಟ್ಸ್ ಅಥವಾ ಆಕ್ಷನ್ಗಿಂತ ಹೆಚ್ಚು ಮೈಂಡ್ ಗೇಮ್ ಮೇಲೆ ಫೋಕಸ್ ಮಾಡಿರೋದು. ಇಬ್ಬರು ಇಂಟೆಲಿಜೆಂಟ್ ಕ್ಯಾರೆಕ್ಟರ್ಸ್ ನಡುವಿನ ಬ್ಯಾಟಲ್ ಕೊನೆಯವರೆಗೂ ಎಂಗೇಜಿಂಗ್ ಆಗಿ ಫೀಲ್ ಆಗ್ತದೆ. ಸೈಕಲಾಜಿಕಲ್ ಥ್ರಿಲ್ಲರ್ ಮತ್ತು ಇನ್ವೆಸ್ಟಿಗೇಷನ್ ಮೂವೀಸ್ ನಿಮಗೆ ಇಷ್ಟ ಅಂದ್ರೆ ಕೊಲೆಗಾರ ಖಂಡಿತ ಟ್ರೈ ಮಾಡಬೇಕಾದ ಸಿನಿಮಾ. ನಂಬರ್ 1, ರತ್ನಂ. ಆಕ್ಷನ್, ಎಮೋಷನ್ ಮತ್ತು ಥ್ರಿಲ್ಲರ್ ಎಲಿಮೆಂಟ್ಸ್ ಅನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಸಿನಿಮಾ ಇದು. ಸ್ಟೋರಿಯ ಕೇಂದ್ರದಲ್ಲಿ ರತ್ನಂ ಎಂಬ ವ್ಯಕ್ತಿ ಇರುತ್ತಾನೆ. ತನ್ನ ಏರಿಯಾದ ಎಂಎಲ್ಎಗಾಗಿ ಕೆಲಸ ಮಾಡುವ ಆತ ಮಹಿಳೆಯರ ಮೇಲೆ ಅನ್ಯಾಯ ಮಾಡುವವರನ್ನು ಅಸಲು ಸಹಿಸುವುದಿಲ್ಲ. ತನ್ನ ಪಾಸ್ಟ್ನ ಕೆಲವು ಘಟನೆಗಳು ಅವನ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ರೂಪಿಸಿರುತ್ತವೆ. ಅವನ ಲೈಫ್ನಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗೋದು ಮಲ್ಲಿಕಾ ಎಂಬ ಯುವತಿಯ ಎಂಟ್ರಿಯ ನಂತರ. ಆಕೆಯ ಕುಟುಂಬದ ಜಮೀನಿನ ಮೇಲೆ ಕಣ್ಣಿಟ್ಟಿರುವ ಡೇಂಜರಸ್ ಗ್ಯಾಂಗ್ ಅವರನ್ನು ಹಲವು ರೀತಿಯಲ್ಲಿ ತೊಂದರೆ ಕೊಡಲು ಶುರು ಮಾಡುತ್ತದೆ. ಈ ಪರಿಸ್ಥಿತಿಯಲ್ಲಿ ರತ್ನಂ ಮಲ್ಲಿಕಾಳಿಗೆ ಪ್ರೊಟೆಕ್ಟರ್ ಆಗಿ ನಿಲ್ಲುತ್ತಾನೆ. ನಂತರ ಶುರುವಾಗೋದು ಪವರ್ಫುಲ್ ಆಕ್ಷನ್ ಸೀನ್ಸ್, ಇಂಟೆನ್ಸ್ ಕಾನ್ಫ್ರಂಟೇಷನ್ಸ್ ಮತ್ತು ಎಮೋಷನಲ್ ಮೂಮೆಂಟ್ಸ್. ಮಲ್ಲಿಕಾಳನ್ನು ಸೇಫ್ ಆಗಿ ಕಾಪಾಡಲು ರತ್ನಂ ಎಷ್ಟು ದೂರ ಹೋಗುತ್ತಾನೆ ಅನ್ನೋದೇ ಕಥೆಯ ಪ್ರಮುಖ ಹೈಲೈಟ್. ಈ ಸಿನಿಮಾದ ಬೆಸ್ಟ್ ಪಾರ್ಟ್ ಅಂದ್ರೆ ಆಕ್ಷನ್ ಜೊತೆಗೆ ಇರುವ ಎಮೋಷನಲ್ ಕನೆಕ್ಷನ್. ಹೀರೋನ ಕ್ಯಾರೆಕ್ಟರ್ ಕೂಡ ಸ್ಟೋರಿಗೆ ಒಳ್ಳೆಯ ಸ್ಟ್ರೆಂಗ್ತ್ ನೀಡುತ್ತದೆ. ಆಕ್ಷನ್ ಥ್ರಿಲ್ಲರ್ ಸಿನಿಮಾಗಳು ನಿಮಗೆ ಇಷ್ಟ ಅಂದ್ರೆ ರತ್ನಂ ಖಂಡಿತ ಟ್ರೈ ಮಾಡಬಹುದಾದ ಸಿನಿಮಾ. ಇವುಗಳಲ್ಲಿ ನೀವು ಯಾವ ಸಿನಿಮಾ ನೋಡಿದ್ದೀರಿ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದ್ರೆ ಸಿನಿಮಾ ಸಂತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ.